ಇಡ್ನ ಇಟ್ಬಿಡ್ತೀರಣ್ಣ ನಾವು ಉಚ್ಕೋಣ ಕ್ಯಾಮ್ರಾ ಉಚ್ಕೋಣ ಇಲ್ಲಿ ಬಂದ್ಬಿಡಿ ಅಣ್ಣ ನೆಕ್ಸ್ಟ್ ಸೈಟ್ ಯಾವ್ದಾರು ಇತ್ತು ಅಂದ್ರೆ ಕ್ಯಾಮ್ರಾ ಇರ್ತದೆ ಬೆಳಗ್ಗೆ 6 ಗಂಟೆಗೆ ಹೇಳಿ ಇಲ್ಲ ಸಾಯಂಕಾಲ 2 ಗಂಟೆಗೆ ಹೇಳಿ ಮಧ್ಯಾಹ್ನ ಕರಿಬೇಡಿ ಮಧ್ಯಾಹ್ನ ಕರೆದ್ರೆ ಪಕ್ಕದಲ್ಲಿ ಬಿಲ್ಡಿಂಗ್ ಇದ್ರೆ ಜಾಗದಲ್ಲಿ ಕರೀರಿ ಈ ತಲಾನ ಅದೆಲ್ಲ ಕ್ಲೀನಾಗಿ ಕಾಣಿಸುತ್ತೆ ಎಲ್ಲ ನಮ್ಮ ವೀರಪ್ಪಣ್ಣನ ಮಹಿಮೆ ಇಲ್ಲಿ ಅವ್ರಿಗೂ ಗೊತ್ತು ಇನ್ನೊಂದು ಹೆಚ್ಚು ಇದೆಲ್ಲ ನಾನು ಇಲ್ದಿರೋದೇ ಹೆಚ್ಚು ಇಲ್ದಿರೋದಕ್ಕಲ್ಲ 20 ಅಡಿ ಎಕ್ಸ್ಟ್ರಾ ಹೋಗ್ಬಿಟ್ಟೆ ಎಲ್ಲರಿಗೂ ಅದೇ ತಲೆ ಕೆಟ್ಟು ಒಂಬೈ ಡ್ರಿಲ್ಲಿಂಗ್ ಆಗಿರೋದು ಎಷ್ಟು 900 ಅವನೇ ಡ್ರಿಲ್ಲಿಂಗ್ ಏನೋ ತಪ್ಪಿಬಿಟ್ಟೇನೋ ನಾನೇ ಡ್ರಿಲ್ ಮಾಡಿರೋದು ಡ್ರಿಲ್ಲಿಂಗ್ ಕೂತ್ಕೊಂಡು ಲಾಸ್ಟ್ ಆಡ್ತಕ್ಕ ನಾನೇ ಮಾಡಿರೋದಪ್ಪ ಎಷ್ಟು ಅಡಿ ಕರೆಕ್ಟ್ ಡ್ರಿಲ್ಲಿಂಗ್ ಆಗಿರೋದು 905 ಅಡಿ ಪೈಪ್ ಹೋಗಿರೋದು 935 ಅಡಿ 40 ಅಡಿ ಹೋಗುತ್ತೆ ಮಹಾ ಅಂದ್ರೆ 905 ಅಂದ್ರೆ 935 40 ಅಡಿ ಹೋಗ್ಬೇಕು ಹೋಗಿರೋದು ಎಷ್ಟೀಗ ನಂದಿ ಪೈಪು ವ್ಯಾದ ಪೈಪ್ ಆದ್ರೆ 20 ಅಡಿ ಹೋಗುತ್ತೆ ಇದು ಕಾಲರ್ ಹೆಚ್ಚಿದೆಯಲ್ಲ 5 ಇಂಚಿ 4 ಇಂಚಿ ಮೇಲೆ ಇದೆಯಲ್ಲ ಎಷ್ಟು ಇಂಚ್ ಇದೆ ಕಾಲರ್ ತೋರಿಸಿ 5 ಇಂಚ್ ಇದೆ ನೋಡಿ ಇಲ್ಲಿ ಒಂದು ಅಡಿ ಹೋಯ್ತು ನೋಡಿ ಇಲ್ಲಿ 5 ಇಂಚ್ ಇದೆ 5 ಇಂಚ್ ಅಂದ್ರೆ 19 ಅಡಿ ಆಗ್ಬಿಡುತ್ತೆ 2 ಪೈಪ್ ಹಾಕ್ರೆ 19 ಬರಲ್ಲ 2 ಪೈಪ್ ಹಾಕ್ರೆ 40 ಅಡಿ ಬರ್ಬೇಕಲ್ಲ 40 ಅಡಿ ಬರಲ್ಲ 19 ಕಾಲು 19 ಅಡಿ ಬರ್ತದೆ ನಿಧಾನ ಡೌ ಇಲ್ಲ ಪಕ್ಕ 1 mm ಕೂಡ ಕಮ್ಮಿ ಇರಲ್ಲ ಪಕ್ಕ 20 ಅಡಿ ಬೇಕಾದ್ರೆ ಜಾಸ್ತಿ ಇರ್ತದೆ ಕಮ್ಮಿ ಇರಲ್ಲ 2 ಜಾಯಿಂಟ್ ಮಾಡಿದಾಗ 20 ಜಾಯಿಂಟ್ ಮಾಡಿದಾಗ 19 ಆಗ್ಬಿಡ್ತದೆ ಎತ್ತಾರ ಒಂದು ಲೈಟ್ಗೆ ಎತ್ತನ ಪೈನ ಇಡಿ ಸ್ಕ್ರೂ ಪೈನ್ ಕೂಕೊಂಡಿದಂತೆ ಇಡಿ ಹಿಂಗೋಸಲ ಎತ್ತೋ ಪೈನಿಗೆ ಎತ್ತೋ ಏನಿಲ್ಲ ಅದೇ ನೋಡ್ಕೊಂಡಿದ್ದು ಸ್ಕ್ರೂ ಇತ್ತಲ್ಲ ಸ್ಕ್ರೂ ಮೇಲೆ ಕೂತ್ಕೊಂಡಿದ್ದು ಕ್ಯಾಮ್ರಾ ನೋಡ್ಕೊಳ್ಳೋಣ ಒಂದು ಕ್ಲೀನಾಗಿ ಅಂತ ಎಷ್ಟು ನೀರಿದೆ ಅಂತ ಅಲ್ಲಿಂದ ಗೊತ್ತಾಗತ್ತೆ ಇಲ್ಲಿ ನಿಮಗೆ ಗೊತ್ತಾಗತ್ತೆ ನೋಡಿ ನೀರಲ್ಲಿ ತಾನೇ ಹೋಗ್ತಾ ಇದೆ ಇಲ್ಲ ಅಣ್ಣ ನೀರಲ್ಲ ಎಷ್ಟು ಅಡಿ ಹೋಗಿದೆ ಇವಾಗ ಎಮ್ ಎಸ್ ಕೇಸಿಂಗ್ಗೆ 300 ಅಡಿ ಹೋಗುತ್ತೆ ಇಲ್ಲಿ 160 ಪರವಾಗಿಲ್ವೇ ಅದೇ ಜಾಸ್ತಿ ರೀ ಅಣ್ಣ ಕಮ್ಮಿ ಅದು ಕೆಳಗಡೆ ಮೇಲ್ಗಡೆ ಎಲ್ಲ 250 ಹೋಗಿದೆ 300 ಹೋಗಿದೆ ಅಲ್ಲಿ ಮೊನ್ನೆ ಇವರು ಏನ ವೈರ ಮುಕ್ತ ಎಷ್ಟು ಅವ್ರದ್ದು 450 ಇವಾಗ ಹೇಳಿ ನಿಮ್ಮ ಪುಣ್ಯ 160 ಇದ್ರೆ ನಿಮ್ಮ ಪುಣ್ಯ ಅದು ಅನ್ಕೊಳ್ಳಿ ಏರಿಯಲ್ಲಿ ಈ ಏರಿಯಾ ಮಾತ್ರ ಹೆಂಗಿರೋದು ಬಿಟ್ಟಲ್ ಬೇರೆ ಎಲ್ಲಿ ಇಲ್ಲ ಏನಂತ ಗೊತ್ತಿಲ್ಲ ಏರಿಯಾ ಮುಟ್ಟಿದ್ರೆ 200 ಇಲ್ಲಿ ಕೇಸಿಂಗ್ 1 ಲಕ್ಷ ಮೆಟ್ಗಳು ಸಪ್ರೇಟ್ ಆಗಿ ಸ್ಲೋಗಡ್ ನಾವು ಆ ಲೈಫ್ ಕೇರ್ ಹಾಸ್ಪಿಟ್ಲ್ ಈ ಕಡೆ ಅಲ್ಲಿ ಒಳಗಡೆ ಬಂದ್ರೆ ಮಸೀದಿ ಹಿಂದ್ಗಡೆ 2 ಬೋರಲ್ಲಿ ಹಾಕ್ಸಿದ್ರು ಇವರು ಏನೋ ಹೆಸರು ರವಿ 2 ಬೋರಲ್ಲಿ ಹಾಕ್ಸಿದ್ರೆ 300 ಅಡಿ ಮುಚ್ಕೊಂತು ಸ್ಪಾಟ್ ಅಲ್ಲೇ ಪೈಪ್ ಬಿಡಿಸಿದ್ರು 300 ಅಡಿ ಮುಚ್ಕೊಂತು ನಾನೇ ಕ್ಯಾಮ್ರಾ ಬಿಟ್ಟಿದ್ದೆ 300 ಅಡಿ ಮುಚ್ಕೊಂಡು ಎರಡೂ ಮೇಲೆ ಎತ್ತಿಕೊಂಡು ಸ್ವಲ್ಪ ಕ್ಲೀನ್ ಮಾಡು ಮೇಲೆ ಎತ್ತು ಹಿಂದೆ ಮುಂದೆ ಹೊಡಿ ಮೇಲೆ ಎತ್ತು ಆಯಿಲ್ ಅದು ಇಲ್ಲಿ ಅದು ಲೈಟ್ ಆಗಿರ್ತದೆ ಎಷ್ಟು ಅಡಿಲಿದೆ ನೋಡಿ ನೀರು ಸ್ಟಾರ್ಟು 400 ಇನ್ನು ಮೇಲೆ 465 ಅದೇ ಅರ್ಧ ಖಾಲಿ ಅರ್ಧ ನೀರು ಬಿಡು ನಿಧಾನಕ್ಕೆ ಬಿಡು ಅದೇನದು ವೈಟ್ ಇಟ್ಕೊಂಡಿದ್ದೆ ಆಯಿಲ್ ಮೇಲೆ ಆಯಿಲ್ ಗೀಲು ಆಮೇಲೆ ಪೈಪಲ್ಲಿರೋ ಡಸ್ಟು ಅದೆಲ್ಲ ಒಂದ್ಸಲ ಹೊಡ್ರೆ ಕ್ಲಿಯರ್ ಆಗ್ಬಿಡ್ತಾನೆ ಅದು ಇವಾಗ ನೀರಲ್ಲಿ ಹೋಗ್ತಾ ಇದೆ ಫುಲ್ ನೀರೇ ಇನ್ನು ನಾನು ತಿಡೋಣ ಚಾಲು ಕಾಣಿಸೋಣ ಸ್ವಲ್ಪ ಡೌನ್ ಮಾಡ್ಲಾ ಕಾಣುತ್ತೆ ಇಲ್ಲಿ ಬಾಣ
ಅಂತೆ. ಹಾ ಇಡೆ ಇಡೆ ಇಡೆ. ಏನಿಲ್ಲ ಪ್ರಾಬ್ಲಮ್ ಇದ್ರೆ ಗೊತ್ತಾಗ್ಬಿಡ್ತದೆ. ಬಲ್ಜಾಗಿರೋದ್ರೆ ಗೊತ್ತಾಗ್ಬಿಡುತ್ತೆ, ಏನೂ ಆಗಿಲ್ಲ. ನಾನು ತಿಳ್ದ ಪೈಪಲ್ಲಿ ಏನೋ ಮಿಸ್ಟೇಕ್ ಮಾಡಿದ್ದಾರೆ ಇವರು. ಇಲ್ಲಣ್ಣ ಮಿಸ್ಟೇಕ್ ಹೆಂಗ್ ಅಲ್ಲ ಗೊತ್ತಲ್ಲ, ಲೆಂತು ನಾನು ಫೋಟೋಲ್ಲಿ ಎಣಿಸ್ತಾ ಇದೆ 46 ಬರ್ತಾ ಇದೆ. ಇವ್ರು ಹೇಳಿದ 47 ಪೈಪು. ನಾವೆಲ್ಲ ಪೈಪ್ ಹಾಕ್ತಿರಲ್ಲ 1000 ಅಡಿ ಬರಲ್ಲ, ಹಾಕಿದ್ರೆ 1030 ಅಡಿ ಬರ್ತದೆ, 30-35 ಅಡಿ ಬರ್ತದೆ. ಅದು ಒಂದೊಂದು ಪೈಪ್ ಒಂದೊಂದು ಥರ ಬರ್ತದೆ. ಕಲರ್ ಮೇಲೆ ಡಿಪೆಂಡ್ ಆಗುತ್ತೆ, ಲೆಂತ್ ಕಲರ್ ಇದೆಯಾ ಕಮ್ಮಿ ಕಲರ್ ಇದೆಯಾ ಅಂತ. ನಮ್ದೆಲ್ಲ 3.5 4 ಇಂಚ್ ಹೋಗುತ್ತೆ ಅಷ್ಟೇ. ಟೆಂಪ್ರರಿ ಕೊಡ್ತಾರಣ್ಣ? ಕೊಟ್ಟವ್ರೆ. ಲೈಸೆನ್ಸ್ ಪ್ಲಾನ್ ಇರಬೇಕು. ಏಕತಾ ಲೈಸೆನ್ಸ್ ರೇಟ್ ಜಾಸ್ತಿ ಮಾಡೋರಲ್ಲ? ಇಲ್ಲ, ಅಷ್ಟೇ ಇದೆ. ಮೀಟ್ರ್ 9,000 ರೂಪಾಯಿ. 3,500 ಇದ್ದಿದ್ದು. 3,500 ಮೀಟ್ರ್. ಹೌದೌದು, 9,000 ಮಾಡೋಣ. ಏನೋ 30-40 ಬಿಡ್ತೀನಿ ಅಂತ ಇದಾರಂತೆ. ಇಲ್ಲ ಡಿಸೆಂಬರ್ ಮುಂಚೆ ಯಾರದಾರದು ಹಿಂದೆ ಇದಾಗಿದೆ. ಈಗ ಟೋಟಲ್ 30-40 ಕಟ್ತೀವಲ್ಲ, ಅದೆಲ್ಲ ಕೊಟ್ಬಿಡ್ಬೇಕು. ಡಿಸೆಂಬರ್ ಮುಂಚೆ ಟೆಂಪ್ರರಿ ಯಾರ್ದಾಗಿದೆ ಅವ್ರದೆಲ್ಲ ಪವರ್ ಕೊಟ್ಬಿಡ್ತಾನಂತೆ. ಡಿಸೆಂಬರ್ ಮೇಲೆ ಯಾರು ಟೆಂಪ್ರರಿ ಆಗಿದೆಯೋ ಅವ್ರದೆಲ್ಲ ಸಿಕ್ಕಲ್ಲ ಅಂತಾನೆ. ಸಿಕ್ಕತ್ತೆ, ಅದೇ ಲೇಟು. ಎಷ್ಟು ಹೋಗಿದೆ ಈಗ? 700 ಅಣ್ಣ. 700. ಬಿಡು. ಎಲ್ಲ ನಿಲ್ಸ್ಬೇಕಂದ್ರೆ ಹೇಳಿ, ನಿಲ್ಸಿ ನೋಡಿಸ್ತೀನಿ. ಈಗ ನೋಡ್ಕೊಂಡು ಹೋಗ, ಹಂಗೆ ಕರೆಕ್ಟ್ ಆಗಿದೆಯಲ್ಲ? ನೋಡ್ತಾ ಇದೀನಿ, ಎಲ್ಲ ಪರ್ಫೆಕ್ಟ್ ಆಗಿ. ಎಲ್ಲ ಜಾಯಿಂಟ್ಲೆಲ್ಲ ಪಕ್ಕ ಇದೆಯಾ ಅಂತ ನೋಡ್ಕೊಂಡು ಹೋಗು. ಜಾಯಿಂಟ್ ಎಲ್ಲ ಏನು ತೊಂದರೆ ಇಲ್ಲ ಅಣ್ಣ. ಮೋಟ್ರ್ ಇಳಿಸಿದ ಮೇಲೆ ಮತ್ತೆ ಪ್ರಿಯ ಮೇಲೆ ಬರಬೇಕು. ಏನಾಗಲ್ಲ ಮೋಟ್ರು. ಯಾವ್ದು ನಂದಿ ಪೈಪ್ ಇಳಿಸಿರೋದಾ? ಯಾವ ಪೈಪ್? ಎಸ್ ವಿ ಇವನೊಬ್ಬ ಏನೋ ಹೆಸರೇನು ವೆಂಕಟೇಶನ್ ಕಡೆ ಬಂದ್ರು. ಮೋಟ್ರ್ ಏನು ತೊಂದರೆ ಆಗಲ್ಲ ಅಣ್ಣ. ಆಗಂಗಿದ್ರೆ ಗೊತ್ತಾಗ್ಬಿಡುತ್ತೆ, ಪೈಪ್ ಬಲ್ಜಾಗಿ ಕ್ಲೀನಾಗಿ ಗೊತ್ತಾಗುತ್ತೆ. ಅಲ್ಲಿ ಸೈಜ್ ಕಮ್ಮಿ ಆಗ್ಬಿಡುತ್ತದೆ ಆಟೋಮೆಟಿಕ್ ಆಗಿ. ಎಷ್ಟು ಹೋಗಿದೆ ಈಗ? ಒಂದು 800 ಹೋಯ್ತಾ? ಇವಾಗ 800 ಮೇಲೆ ಹೋದ್ರೆ ಮೋಟರ್ ಫಸ್ಟ್ ಕ್ಲಾಸ್ ನೀರು ಬರುತ್ತೆ. ಇವಾಗ 800 ಏನಿಲ್ಲ. ಇವಾಗ ಎಷ್ಟಿದೆ, ಒಂದು 30 ಅಡಿ ಬಿಟ್ಬಿಟ್ಟು ಫುಲ್ ಹಾಕೊಂಬಿಡಿ. ಕೆಲವೊಂದು ಒಂದು ಮಳ್ಳಿ ಜಲ್ಲಿ ಹಾಕ್ಬಿಡಿ. ಇವಾಗ ಬೇಡ ಜಲ್ಲಿ ಬೇಡ. ಯಾಕೆ? ಕೆಳಗಡೆ ಇದು ಮಾಡಿದ್ವಿ. ಏನು ಮಾಡಿದ್ಯಾ? ಬುಲೆಟ್ ಮಾಡ್ಬಿಟ್ಟಿದ್ದೀರಾ? ಅಲ್ಲ, ಜಲ್ಲಿ ಹಾಕ್ಬಿಟ್ರೆ ಡಿಸ್ಟ್ ಮೇಲೆ ತೊಳಲ್ಲ, ಪಂಪ್ ಏನೂ ಆಗಲ್ಲ ಅವಾಗ. ಈಗ ನೋಡಿ ಅದೆಲ್ಲ ಎಷ್ಟು ನೀಟಾಗಿದೆ. ಹೌದು, ಏನು ತೊಂದರೆ, ನಾವು ಕೆಳಗಡೆ ಇಳಿಸೋದೇ ಬೇಡ. 30 ಅಡಿ ಗ್ಯಾಪ್ ಬಿಟ್ಟು ಫುಲ್ ಹಾಕೊಂಬಿಡಿ. 50 ಅಡಿ ಗ್ಯಾಪ್ ಬಿಡ. 50 ಅಡಿ ಗ್ಯಾಪ್ ಬಿಡಿ ಸಾಕು. ನೀರು 3 ರೋಡ್ ಸಿಕ್ಕಾಪಟ್ಟೆ ಲೇಟ ಓಡಿಸಿದೀವಿ ನಮ್ಮ. ನೀರು ಬಂತಂದ್ರೆ ಎಲ್ಲ ಓಡುತ್ತೆ. ಈ ಏರಿಯಾದ 1000 ಓಡೋ ದೊಡ್ಡ ಮ್ಯಾಟ್ರು. ಇಲ್ಲ, ಇಲ್ಲಿ ಸ್ವಲ್ಪ ನೀರಿದೆ. ಏನು ಒಂದು ಪ್ರಾಬ್ಲಮ್ ಇಲ್ಲ. ಅವರು 1000 ಮೇಲೆ ಓಡಲ್ಲ. ಏನು ಮಾಡ್ರು ಏರಿಯಲ್ಲಿ? ನನಗೆ ತಲೆ ತಿಂತು, ಅದಕ್ಕೆ ನನಗೆ ಕನ್ಫ್ಯೂಸ್. ನೆನ್ನೆಲ್ಲ ನಿದ್ದೆ ಇಲ್ಲ, ತುತ್ತೇರಿಗೆ ಇದೆ. ನಮ್ಮ ನೀರು ಬಂದು ಹಿಂಗಾಯ್ತು ಅಂತ. ಇಷ್ಟೊತ್ತಿಗೆ ಎಲ್ಲ ಕೆಲಸ ಸ್ಟಾರ್ಟ್ ಮಾಡಬೇಕಾಯ್ತು. ಅಣ್ಣಂಗೆ ಬೆಳಗ್ಗೆ ಅದಕ್ಕೆ ಎತ್ತು ಮೇಲೆ ಎತ್ತು. ಎಷ್ಟು ಹೋಗಿದೆಪ್ಪ? ಒಂದು ನಿಮಿಷ ಮೇಲೆ ಎತ್ತು. ಸ್ವಲ್ಪ ಡೌನ್ ಮಾಡು, ನಿಧಾನಕ್ಕೆ 1 ನಿಮಿಷ ಬಿಡು ಅಷ್ಟೇ. 880 ಬರ್ತಾ ಇದೆ. 870. ಒಂದೊಂದು ಇಂಚ ಬಿಡು. 870ಯಾ? ಹಾಂ, ಒಂದೊಂದು ಇಂಚ ಬಿಡು. ಸ್ವಲ್ಪ ಬಿಡು, ಅದು ಹೋದ್ರೆ ಒಳ್ಳೆ ಬಿಡು, ಅಷ್ಟು ತೊಂದರೆ ಇಲ್ಲ. ಒಂದೊಂದು ಇಂಚ ಬಿಡು. 30 ಅಡಿ ಹೋದ್ರೆ ನನಗೇನು ಇದಿಲ್ಲ. ಒಂದೊಂದು ಇಂಚ ಬಿಡು. ಹೋದ್ರೂ ಚಿಂತೆ ಇಲ್ಲ. ಹಾಂ, ಅಷ್ಟೇ. ಹಾಂ ಬಿಡು. ಅಲ್ಲೇನಾಗಿದೆ ಅದು? ಅಷ್ಟೇ. ಸಿಲ್ಟು ಟ್ವಿಸ್ಟ್ ಆಗಿದೆನಾ? ಟ್ವಿಸ್ಟ್ ಆಗಿದೆ. ಸ್ವಲ್ಪ ಬಿಡು. ಕೆಳಗಡೆ ಟ್ವಿಸ್ಟ್ ಆಗಿದೆ ಪೈಪು. ಮೇಲೆ ಎತ್ತು. ಇತ್ತಲ್ಲ, ಈ ಸೈಡಲ್ಲಿ ಹೋಗಿ ಮೇಲೆ ಎತ್ತು. ಅಗಲಾಗಿರುತ್ತಲ್ಲ ಬೋರು, ಮೇಲೆ ಎತ್ತು. ಸೈಡಲ್ಲಿ ಹೋಗಿ ಕುತ್ಕೊಂಡ್ಬಿಟ್ರೆ ಮೇಲ್ಗಡೆ ವೆಯ್ಟ್ ಏನಾಗುತ್ತೆ, ಪೈಪಿಗೆ ಇಸಿಕೊಂಡು ಹೋಗ್ಬಿಟ್ರೆ ಏನು ಮಾಡ್ತೀವಿ? ಅಷ್ಟೇ. ಒಂದು 10 ಮೀಟರ್ ಗ್ಯಾಪ್ ಇಟ್ಟು ಫುಲ್ ಬಿಟ್ಕೊಬೋದು, ಏನು ತೊಂದರೆ ಆಗಲ್ಲ. 25 ಗ್ಯಾಪ್ ಬಿಟ್ಕೊಬೋದು ಅಷ್ಟೇ. ಇವಾಗ 850 ಬಿಟ್ಕೊಬೋದು. ಮೋಟರ್ ಸೇರಿ 850. ಎಷ್ಟು ಕ್ಲಿಯರೆನ್ಸ್ ಇದೆ? ಕ್ಲೀನ್ ನೀರು ಚೆನ್ನಾಗಿದೆ, ನೋಡೋಣ ಗೊತ್ತಾಗುತ್ತಲ್ಲ. ಅಲ್ಲ, ಎಷ್ಟು ಅಡಿ ಇದೆ ಅಂತ. ಎಷ್ಟು ಅಡಿ ಇದೆ? 850 ಬಿಡ್ಬೋದಾ? 870 ಕರೆಕ್ಟ್ ಆಗಿದೆ. ಅಲ್ಲ ಇದೆಯಾ? 870 ಕರೆಕ್ಟ್ ಆಗಿದೆ. 850ಗೆ ಮೋಟರ್ ಸಮೇತ ಬಿಟ್ಕೊಳ್ಳಿ. ಹಾಂ ಸರಿ, ಬಿಡು ಸಾಕು. ತಲೆ ಕೆಟ್ಟೋಯ್ತು. ನಿಮ್ಗೆ ಆಗೋದಿಲ್ಲ.